ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ರಂಜಿತ ಕೊಡಿಗೊಟ್ಟು ಚಾನಲ್ಗೆ ಸ್ವಾಗತ. ನಾನಿವತ್ತು ನಿಮಗೆಲ್ಲರಿಗೂ ಕೊಟ್ಟಿಯೂರು ದೇವಸ್ಥಾನವನ್ನು ತೋರಿಸಲಿಕ್ಕಿದ್ದೇನೆ. ಈ ದೇವಸ್ಥಾನದ ಬಗ್ಗೆ ನಿಮ್ಗೆ ಯಾರಿಗಾರು ಗೊತ್ತುಂಟಾ? ಕೊಟ್ಟಿಯೂರು ಕ್ಷೇತ್ರದ ಬಗ್ಗೆ ನನಗೆ ಎಷ್ಟು ಗೊತ್ತುಂಟಾ ಅದನ್ನು ನಾನು ನಿಮ್ಗೆ ಈಗ ಹೇಳ್ತೇನೆ. ಅಲ್ಲಿಯ ಸ್ಪೆಷಲ್ ಎಂತಾದ್ರು ಬೇರೆ ಏನಾದ್ರು ಇದ್ದರೆ ಅದನ್ನು ಕಮೆಂಟ್ ಮೂಲಕ ನೀವು ನನಗೆ ತಿಳಿಸಬೇಕು. ದಕ್ಷಯಾಗದಲ್ಲಿ ಪ್ರತೀತಿ ಪಡೆದ ಜಾಗವೇ ಅದು ಅಕ್ಕರೆ ಕೊಟ್ಟಿಯೂರು. ದಕ್ಷಯಾಗ ನಡೆದ ಸ್ಥಳವೇ ಈ ಅಕ್ಕರೆ ಕೊಟ್ಟಿಯೂರು. ಅಲ್ಲಿ ದಕ್ಷಯಾಗ ಆಗುವಾಗ ಅಗ್ನಿಗೆ ಆಹುತಿಯಾದವಳೆ ಶಿವನ ಪತ್ನಿ. ಬಾಬಾಲಿ ನದಿ ತೀರದ ಪ್ರಸಿದ್ಧ ಕ್ಷೇತ್ರವೇ ಈ ಅಕ್ಕರೆ ಕೊಟ್ಟಿಯೂರು. ಈ ಕೊಟ್ಟಿಯೂರು ಕ್ಷೇತ್ರದಲ್ಲಿ ಅಕ್ಕರೆ ಕೊಟ್ಟಿಯೂರು ಅಂತ ಮತ್ತೆ ನೆಕ್ಕರೆ ಕೊಟ್ಟಿಯೂರು ಅಂತ ಎರಡು ಪ್ರತ್ಯೇಕ ದೇವಸ್ಥಾನಗಳುಂಟು. ಅದರಲ್ಲಿ ಅಕ್ಕರೆ ಕೊಟ್ಟಿಯೂರು ವೈಶಾಖ ಮಾಸ ಅಂದರೆ 1 ತಿಂಗಳು ಮಾತ್ರ ತೆರೆದಿರುತ್ತವೆ. ಆ ಪಕ್ಕದಲ್ಲಿರುವ ನೆಕ್ಕರೆ ಕೊಟ್ಟಿಯೂರು ವರ್ಷ ಪೂರ್ತಿ ತೆರೆದಿರುತ್ತವೆ. ಈಗ ಬಾಕಿ ದಿನಗಳಲ್ಲಿ ಯಾರಾದರೂ ಯಾತ್ರಾರ್ಥಿಗಳು ಬಂದರೆ ಆ ನೆಕ್ಕರೆ ಕೊಟ್ಟಿಯೂರಿಗೆ ಹೋಗಿ ದರ್ಶನ ಮಾಡಿ ಬರ್ಬೋದು. ಅಕ್ಕರೆ ಕೊಟ್ಟಿಯೂರಿಗೆ ಯಾರಿಗೂ ಹೋಗ್ಲಿಕ್ಕೆ ಈಗ ಅವಕಾಶ ಇಲ್ಲ. ನೋಡಿ ಫ್ರೆಂಡ್ಸ್, ಈಗ ಸಮಯ 3 ಗಂಟೆ 3:15 ಆಗ್ತಾ ಬಂದಿದೆ. ಈಗಲೇ ಇಲ್ಲಿ ಫುಲ್ ರಶ್ ಆಗ್ತಾ ಬಂತು. ದೇವಸ್ಥಾನ ಕೊಟ್ಟಿಯೂರು ಕ್ಷೇತ್ರದಲ್ಲಿ ಪಾರ್ಕಿಂಗ್ ಎಲ್ಲ ಫುಲ್ ಆಗ್ತಾ ಬಂತು. ನಾವೀಗ ದರ್ಶನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಇದೀಗ ನಾವು ಸೀದಾ ಕೊಟ್ಟಿಯೂರು ದರ್ಶನ ಮಾಡಲಿಕ್ಕೆ ಸ್ನಾನ ಮಾಡುವಲ್ಲಿಗೆ ಹೋಗ್ತಾ ಇದ್ದೇವೆ. ಈಗ ನಾವು ನಡ್ಕೊಂಡು ಫುಲ್ಲು ಬೆಳಗಿನ ಜಾವ, ಈಗ 4 ಗಂಟೆ ಆಗ್ತಾ ಬಂತು. ಫುಲ್ಲು ಈಗಲೇ ರಶ್ ಆಗ್ತಾ ಬಂದಿದೆ. ಇಲ್ಲಿ ನೋಡಿ ಫ್ರೆಂಡ್ಸ್, ನೀರು ಹೇಗೆ ರಭಸವಾಗಿ ಹರಿತಾ ಉಂಟು. ಅಲ್ಲಿ ನೋಡಿ, ಕಾಣ್ತಾ ಇದೆಯಾ? ಲೈನಲ್ಲಿ ಈಗಲೇ ಕ್ಯೂ ನಿಂತಿದ್ದಾರೆ ದರ್ಶನ ಮಾಡಲಿಕ್ಕೆ. ಸ್ನಾನ ಮಾಡಿಕೊಂಡು ದರ್ಶನ ಮಾಡಲಿಕ್ಕೆ ಲೈನಲ್ಲಿ ನಿಂತಿದ್ದಾರೆ ಎಲ್ಲರೂ. ಈಗ ನಾವು ಈ ಬಾಬಾಲಿ ನದಿ ತೀರದಲ್ಲಿದ್ದೇವೆ. ಇಲ್ಲಿಯೇ ಸ್ನಾನ ಮಾಡಿ ಎಲ್ಲರೂ ದರ್ಶನಕ್ಕೆ ಹೋಗುವುದು. ನೋಡಿ ಫ್ರೆಂಡ್ಸ್, ಇಲ್ಲಿದ್ದು ವಿಶೇಷ ಏನಂದರೆ ಇಲ್ಲಿ ನದಿಯ ಪಕ್ಕದಲ್ಲೇ ಕಲ್ಲುಗಳು ಸಿಗ್ತವೆ. ಆ ಕಲ್ಲುಗಳನ್ನು ಒಂದಕ್ಕೊಂದು ಉಜ್ಜಿದ್ರೆ ಅಲ್ಲಿಯೇ ನೋಡಿ ಭಸ್ಮ ಹೇಗೆ ಬರ್ತದೆ ಅಂತ. ನಾವೆಲ್ಲ ಭಸ್ಮ ಹಚ್ಚಿಕೊಂಡು ದೇವರ ದರ್ಶನಕ್ಕೆ ಹೋದೆವು. ಈಗ ನಮ್ಮದು ನದಿಯಲ್ಲಿ ಸ್ನಾನ ಆಯಿತು. ಸ್ನಾನ ಮಾಡಿ ದೇವರ ದರ್ಶನಕ್ಕೆ ಹೋಗ್ತಾ ಇದ್ದೇವೆ.
ಕಾಣ್ತಾ ಉಂಟಲ್ಲ ಲೈನ್, ಇದು ದೇವಸ್ಥಾನದ ಒಳಗೆ ಹೋಗ್ಲಿಕ್ಕೆ ಕ್ಯೂ ನಿಂತಿದ್ದಾರೆ ಬೆಳಗ್ಗೆ 5 ಗಂಟೆಗೆ. ಇದೀಗ ದೇವಸ್ಥಾನದ ಒಳಗಡೆ ಹೊರಗಿನ ಪ್ರಾಂಗಣದಲ್ಲಿ ಸುತ್ತು ಬರಲಿಕ್ಕೆ ಹೋಗುವಂಥ ಕ್ಯೂ ಅಲ್ಲಿ ಇದ್ದೇವೆ. ಫುಲ್ ಗುಂಡಿ. ನಾವೀಗ ಕೊಟ್ಟಿಯೂರು ಕ್ಷೇತ್ರದ ಕಡೆಗೆ ಹೋಗ್ತಾ ಇದ್ದೇವೆ. ಫುಲ್ ಗುಂಡಿ. ಓಂ ನಮಃ ಶಿವಾಯ. ನೋಡಿ ಇಷ್ಟು ನೀರು. ಇಲ್ಲಿ ನೋಡಿ ಗಂಧ ಪ್ರಸಾದ ರೆಡಿ ಆಗ್ತಾ ಉಂಟು. ಇದು ಇಲ್ಲಿಯ ಮಳಿಗೆಯಲ್ಲಿ ಇದನ್ನು ಹೆಚ್ಚಾಗಿ ಸೇಲ್ ಮಾಡ್ತಾ ಇದ್ದಾರೆ. ಇದು ದಕ್ಷನ ಗಡ್ಡ ಅಂತೆ, ಬಿಳಿದು ದಕ್ಷನ ಗಡ್ಡ ಅಂತೆ. ಈ ಅಕ್ಕರೆ ಕೊಟ್ಟಿಯೂರು ಕ್ಷೇತ್ರದ ವಿಶೇಷ ಪ್ರಸಾದ ಅಂತ ಹೇಳಿದರೆ ಅಲ್ಲಿ ಏನು ಬೇರೆ ಏನು ಪ್ರಸಾದ ಇಲ್ಲ, ತೀರ್ಥ ಮತ್ತು ಗಂಧ ಕೊಡ್ತಾರೆ. ಅಲ್ಲಿ ಹೊರಗಡೆ ಬರುವಾಗ ವಿಶೇಷ ಪ್ರಸಾದ ಅಂತ ಹೇಳಿದರೆ ವಡಪ್ಪು ಅಂತ ಹೇಳಿದರೆ ಸತಿದೇವಿಯು ಹೋಮದ ಕುಂಡಕ್ಕೆ ಆಹುತಿಯಾದಾಗ ದಕ್ಷನು ತನ್ನ ಗಡ್ಡದಿಂದ ಅವಳನ್ನು ರಕ್ಷಿಸಿದಂಥ ಒಂದು ಪ್ರತೀತಿ ಉಂಟು. ಈ ವಡಪ್ಪನ್ನು ನಮ್ಮ ಮನೆಯ ಪ್ರವೇಶ ದ್ವಾರಕ್ಕೆ ಬಂದು ಮೇಲ್ಗಡೆ ಸಿಕ್ಕಿಸಿದರೆ ಯಾವುದೇ ರೀತಿಯ ದೃಷ್ಟಿ ಮನೆಯ ಯಜಮಾನರಿಗೆ ಮತ್ತು ಮನೆಯವರಿಗೆ ಆಗುವುದಿಲ್ಲ ಅಂತೇಳಿ ಒಂದು ಪ್ರತೀತಿ ಉಂಟು. ನಾವು ಕೊಟ್ಟಿಯೂರು ಕ್ಷೇತ್ರದಿಂದ ವಾಪಸ್ ಮಂಗಳೂರಿಗೆ ಬರುವಾಗ ದಾರಿ ಮಧ್ಯೆ ತಾಳಿಪರಂಬ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದೆವು.